ವಿರಾಮದ ನಂತರ ಗುಡಿಯ ನೋಡಿರಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವರದಹಳ್ಳಿಯ ವರದ ಪುರುಷ ಕೊಟ್ಟಂತಹ ವರ ಈ ಶ್ರೀಧರ ತೀರ್ಥ. ನಿಜಕ್ಕೂ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಬಂದಾಗ ಇಲ್ಲಿ ನೀರಿನ ಸಮಸ್ಯೆ ತಲೆದೋರಿತಂತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ತಮ್ಮ ತಪಶಕ್ತಿಯಿಂದ ಇಲ್ಲಿ ನೀರನ್ನು ಬರೆಸಿದ್ರು. ಅದನ್ನೇ ಶ್ರೀಧರ ತೀರ್ಥ ಅಂತ ಕರೆಯೋದು. ಈ ಶ್ರೀಧರ ತೀರ್ಥಕ್ಕೆ ಇಲ್ಲಿ ಬರುವಂತಹ ನೀರು ಎಲ್ಲಿಂದ ಬರುತ್ತೆ ಅನ್ನೋದೇ ಬಹಳ ದೊಡ್ಡ ಕೌತುಕ. ಅದಕ್ಕೆ ನಿಜಕ್ಕೂ ಇದು ವಿಜ್ಞಾನಕ್ಕೆ ಸವಾಲು ಅಂತಲೇ ಹೇಳ್ಬೋದು. ಇಲ್ಲಿ ಶ್ರೀಧರ ತೀರ್ಥದಲ್ಲಿ ಪ್ರತಿನಿತ್ಯವೂ ನಿರಂತರವಾಗಿ ಈ ರೀತಿ ನೀರಿನ ಧಾರೆ ಹರಿತಾನೆ ಇರುತ್ತೆ. ಬಂದಂತಹ ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀಧರ ತೀರ್ಥದಲ್ಲಿ ಪ್ರೋಕ್ಷಣೆ ಮಾಡಿ ಹೋಗ್ತಾರೆ. ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ ಜಯ ಸದ್ಗುರುವರಗೆ ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ. ಶ್ರೀಧರರು ಸೃಷ್ಟಿಸಿದ ಈ ನೀರು ಇಂದಿಗೂ ಬತ್ತದ ಗಂಗೆ. ಬರುವ ಭಕ್ತಾದಿಗಳಿಗೆ ಇದೇ ಮಂತ್ರತೀರ್ಥ. ಈ ನೀರಲ್ಲಿ ಮಿಂದರೆ ಚರ್ಮ ರೋಗಗಳು ಗುಣವಾಗುತ್ತವೆ ಎಂಬುದು ಭಕ್ತರ ಪರಮನಂಬಿಕೆ. ಅನೇಕ ಬೇಡಿಕೆಗಳನ್ನು ಹೊತ್ತು ಬರುವ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ಇದೆ. ಅನ್ನ ಬ್ರಹ್ಮ, ಹಸಿದವನಿಗೆ ಅನ್ನ ನೀಡಬೇಕೆಂಬುದೇ ಶ್ರೀಧರರ ಅಪೇಕ್ಷೆ. ಅದರಂತೆ ಇಲ್ಲಿ ನಡೆಯುತ್ತಿದೆ ಪ್ರತಿನಿತ್ಯವೂ ಅನ್ನದಾಸೋಹ. ನಮಸ್ತೆ ಶ್ರೀಧರಾರ್ಯಾಯ ನಮಸ್ತೆ ಕಮಲಾತ್ಮಜ ನಮಸ್ತೆ ಧರ್ಮರೂಪಾಯ ಶ್ರೀಧರಾಯ ನಮೋ ನಮಃ ನಮಸ್ತೆ ರಾಮಭಕ್ತಾಯ. ಶ್ರೀಧರಾಶ್ರಮಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನ ಸಂತರ್ಪಣೆಯಲ್ಲಿ ನೆರವೇರುತ್ತೆ. ಬನ್ನಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿನ ಪಡೆದುಕೊಳ್ಳೋಣ. ಆಶ್ರಮದ ಮ್ಯಾನೇಜರ್ ಆಗಿರುವಂತಹ ದತ್ತಾತ್ರೇಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಶ್ರೀಧರಾಶ್ರಮಕ್ಕೆ ಬರುವಂಥವರಿಗೆ ಇಲ್ಲಿ ಆಶ್ರಮದಲ್ಲಿ ಸೇವೆಯ ರೂಪದಲ್ಲಿ ಅನ್ನ ಸಂತರ್ಪಣೆ ಕೂಡ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ಎಷ್ಟು ಜನ ಬರ್ತಾರೆ ಪ್ರತಿನಿತ್ಯ? ಎಷ್ಟು ಜನರಿಗೆ ಇಲ್ಲಿ ಅಡುಗೆಯನ್ನು ಮಾಡಬೇಕಾಗುತ್ತೆ ತಾವು? ಕೆಲವೊಂದು ಸಂದರ್ಭದಲ್ಲಿ 1,500 ಶುರುವಾಗುತ್ತೆ. ಈ ರಜಾ ದಿನಗಳಲ್ಲಿ 2,500-3,000 ಜನರವರೆಗೂ ಹೋಗ್ತದೆ. ಎಷ್ಟು ಜನ ಆಗಿದ್ರೆ ಕೆಲಸ ಮಾಡ್ತಾರೆ ಇಲ್ಲಿ ಭೋಜನ ಶಾಲೆಯಲ್ಲಿ? ಭೋಜನ ಶಾಲೆಯಲ್ಲಿ ಈಗ 6 ಜನ ಬರೀ ಅಡುಗೆಗಾಗಿಯೇ ನೇಮಿಸ್ತಾರೆ. ಅವರ ಸಹಾಯಕರಾಗಿ ಸಾಧಾರಣ ಒಂದು 6-7 ಜನ ಇರ್ತಾರೆ. ತರಕಾರಿ ಹೆಚ್ಚಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ. ನಮ್ಮಲ್ಲಿ ಪ್ರತಿಯೊಂದು ಪಂಕ್ತಿಯನ್ನು ಬಳಿದು ಸಾರಿಸಿ ಆನಂತರ ಮತ್ತು ಊಟದ ವ್ಯವಸ್ಥೆ ಕೊಡ್ತೇವೆ. ನೀವೇ ನೋಡ್ಬೋದು ಎಷ್ಟು ಚೊಕ್ಕಟವಾಗಿ. ಈಗ 3 ಗಂಟೆ ಊಟವನ್ನು ಪೂರೈಸಿ ಒಂದು 15 ನಿಮಿಷದಲ್ಲಿ ಮತ್ತೆ ಮೊದಲಿಗೆ ಅಡಿಗೆನೇ ಆಗಿಲ್ಲ ಅನ್ನೋಷ್ಟು ಶುದ್ಧವಾಗಿರುತ್ತೆ. ಸೊ ಅಂದರೆ ಈ ಭೋಜನ ಶಾಲೆ ಆರಂಭ ಆಗೋದು ಯಾವಾಗ? ಎಷ್ಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 5:30-6 ಗಂಟೆಗೆ ಶುರು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ರೆ. ಸೊ ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತದೆ ಅನ್ನ ಸಂತರ್ಪಣೆ? ಇದು ಸ್ವಾಮೀಜಿಯವರ ಕಾಲದಿಂದನೂ ಇಲ್ಲಿ ಏನು ಶ್ರೀಧರಾಶ್ರಮ ಅಂತ ಸ್ವಾಮೀಜಿಯವರು ಮಾಡಿದಾರೋ ಅಲ್ಲಿಂದನೂ ನಿರಂತರವಾಗಿ ನಡೀತಾನೆ ಇದೆ. ಅಲ್ಲಿಂದ ನಮಸ್ತೆ. ಬರುವ ಭಕ್ತಾದಿಗಳು ಎಷ್ಟೇ ಇರಲಿ ಪ್ರತಿನಿತ್ಯವೂ ಅನ್ನದಾಸೋಹ ಇದ್ದೇ ಇದೆ. ಇಲ್ಲಿ ತಯಾರಾಗುವ ಅಡುಗೆಗೆ ದಿನವೊಂದಕ್ಕೆ ಬೇಕಾಗುವ ದಿನಸಿ ಪಟ್ಟಿ ಹೀಗಿದೆ ನೋಡಿ. ಅಕ್ಕಿ 3 ಕ್ವಿಂಟಾಲ್, ಬೇಳೆ 25 kg, ತರಕಾರಿ 1 ಕ್ವಿಂಟಾಲ್, ಹುಣಸೆ ಹಣ್ಣು 2 kg, ಉಪ್ಪು 3 kg, ತೆಂಗಿನಕಾಯಿ 200, ಸಾಂಬಾರು ಮಸಾಲೆ 10 kg. ಇಷ್ಟೇ ಅಲ್ಲ, ಸ್ವಾಮಿಗಳು ಗೋವುಗಳಿಗೆ ಆಶ್ರಯ ಕೊಡಬೇಕು ಹಾಗೂ ಅವುಗಳನ್ನು ಸಂರಕ್ಷಿಸಬೇಕು ಎಂದು ಆದೇಶಿಸಿದ್ದರು. ಅದು ಕೂಡ ಇಲ್ಲಿ ಸಾಫಲ್ಯಗೊಂಡಿದೆ. ಮನುಷ್ಯನ ಸಕಲ ಜಂಜಡಗಳನ್ನು ದೂರ ಮಾಡುವ, ಮನಸ್ಸಿಗೆ ಆಹ್ಲಾದವನ್ನೀವ ಇಂಥ ಪರಿಸರ ನಿಜಕ್ಕೂ ಮನುಷ್ಯನ ಬದುಕಿಗೆ ಒಂದು ಚೇತೋಹಾರಿ ಸನ್ನಿಧಿ. ವರದಹಳ್ಳಿಯ
ವರದಹಳ್ಳಿಯ ವರದ ಪುರುಷ ಶ್ರೀಧರ ಸ್ವಾಮಿಗಳು ಅವತರಿಸಿದ್ದೇ ಧರ್ಮ ಸಂಸ್ಥಾಪನೆಗಾಗಿ, ಬಡವರ ಕಷ್ಟಗಳ ನಿರ್ಮೂಲನೆಗಾಗಿ. ಅಂತಹ ಸುಕ್ಷೇತ್ರದ ದರ್ಶನ ಈ ಬಾರಿ ಲಭ್ಯವಾಯಿತು. ಮತ್ತೆ ಮುಂದಿನ ವಾರ ಇದೇ ರೀತಿ ಒಂದು ಗುಡಿಯ ದರ್ಶನ, ಅಲ್ಲಿನ ಮಹಾತ್ಮೆಯೊಂದಿಗೆ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ. ಶ್ರೀಧರ ಶ್ರೀಧರ ಶ್ರೀಧರ